ಅಸ್ಸಲಾಮು ಅಲೈಕುಮ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ನಮ್ಮ ಮಮ್ಮಿ ಮನೆಯಲ್ಲಿ ಇರುವಂಥ ಬದನೆಕಾಯಿ ಎಲ್ಲ ಕಟ್ ಮಾಡ್ತಾ ಇದ್ದಾರೆ. ಯಾಕೆ ಗೊತ್ತಾ? ನಾನು ಬೆಂಗಳೂರಿಗೆ ತಗೊಂಬರೋಕ್ಕೆ ಅಂತ ಹೇಳಿ ಎಲ್ಲ ಮೂಲೆ ಮೂಲೆಯಲ್ಲಿ ಸೊಪ್ಪು, ನುಗ್ಗೆ ಸೊಪ್ಪು, ಟಮಾಟೆಕಾಯಿ, ಹಸಿ ಟಮಾಟೆಕಾಯಿ, ಹಸಿರು ಮೆಣಸಿನ್ಕಾಯಿ ಮತ್ತು ಬದನೆಕಾಯಿ ಎಲ್ಲ ಏನಿದೆ ಸೋಸಿ ಎಲ್ಲ ತೆಗೆದು ಇಡ್ತಾ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಬದನೆಕಾಯಿ ಬಿಟ್ಟಿದ್ದಾರೆ. ಇದು ಎಲೆ ಬದನೆಕಾಯಿ ಬಿಟ್ಟಿರೋದು ನಮ್ಮ ಮನೆಯಲ್ಲಿ. ಈ ಬದನೆಕಾಯಿ ಎಲ್ಲ ನಮ್ಮ ಮಮ್ಮಿ ಕಟ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ನೀವು ಕೂಡ ತವ್ರ ಮನೆಗೆ ಅಂತ ಹೋದಾಗ ಇದೇ ರೀತಿ ಇರೋವೆಲ್ಲ ವಸ್ತು ತಗೊಬರ್ತೀರಾ ಅಂತ ನನಗೂ ಗೊತ್ತು. ಯಾಕೆ ಅಂತ ಅಂದರೆ ಹೆಣ್ಣು ಮಕ್ಕಳಿಗೆ ತವ್ರ ಮನೆಯಲ್ಲಿ ಸಿಗುವಂಥ ವಸ್ತು ಖುಷಿನೇ ಬೇರೆ ಇರುತ್ತೆ. ಅದು ತರಕಾರಿ ಆಗಿರ್ಬೋದು, ಒಂದು ಬಟ್ಟೆನೇ ಆಗಿರ್ಬೋದು, ಅಲ್ಲಿರುವಂಥ ಒಂದು ಯಾವುದೇ ವಸ್ತುನೇ ಆಗಲಿ ಅದೇ ಆಗಿರ್ಬೋದು, ತುಂಬ ಖುಷಿಯಾಗುತ್ತೆ ಅಲ್ವಾ ಫ್ರೆಂಡ್ಸ್. ಅದೇ ರೀತಿ ನಮ್ಮ ಮನೇಲೂ ಕೂಡ ನಾನು ಮತ್ತು ಗುಡಿಯ ನಮ್ಮ ತವ್ರ ಮನೆಗೆ ಬಂದಿದ್ದು. ಹೀಗೆ ಸುಮ್ಮನೆ ಬಂದಿದ್ದೆ, ಅಮ್ಮಂಗೆ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿ. ನೋಡಿ ಕಟ್ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿ ಹಸಿ ಟಮಾಟೆಕಾಯಿ ಕೂಡ ಕಿತ್ತುಬಿಟ್ಟು ಇಟ್ಟಿದ್ದಾರೆ. ನೋಡಿ ಈ ಮರದಲ್ಲಿ ಇಟ್ಟಿದ್ದಾರೆ. ಸೊಪ್ಪು ಎಲ್ಲ ಇದೆ, ಅದು ಕೂಡ ನಾನು ತೋರಿಸ್ತೀನಿ. ನಾನು ಬರ್ತೀನಿ ಅಂತ ಒಂದು 5-6 ದಿನ ಮುಂಚೆನೇ ಹೇಳಿದ್ದೆ. ಹಂಗಾಗಿ ನಮ್ಮ ಮಮ್ಮಿನೂ ಏನು ಕಿತ್ಕೊಂಡಿಲ್ಲ, ಮನೆಗೆ ಬೇಕಾಗಿರೋಂಥದ್ದು ಕೂಡ ಕಿತ್ಕೊಂಡಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಈ ಕಲ್ಲರ್ ನೋಡಿ ಈ ರೀತಿ ಇದೆ, ಆದರೆ ಬದನೆಕಾಯಿ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಒಂದು ಬೀಜ ಕೂಡ ಇರಲ್ಲ ಫ್ರೆಂಡ್ಸ್, ಬೆಣ್ಣೆ ಥರ ಆಗುತ್ತೆ. ಎಲೆ ಬದನೆಕಾಯಿ ಅಂತ ಹೇಳಿ. ಇದು ಜಾಸ್ತಿ ಹೀಟು ಆಗೋದಿಲ್ಲ, ಹೀಟ್ ಬರೋದಿಲ್ಲ. ಇದು ತುಂಬ ಚೆನ್ನಾಗಿರುತ್ತೆ. ಬದನೆಕಾಯಿ ಸಾಂಬಾರು ತುಂಬ ರುಚಿಯಾಗುತ್ತೆ ಫ್ರೆಂಡ್ಸ್. ನೋಡಿ ಅಲ್ಲೂ ಕೂಡ ಕಟ್ ಮಾಡ್ತಾ ಇದ್ದಾರೆ ನಮ್ಮ ಮಮ್ಮಿ. ನನಗೆ ಈ ಬದನೆಕಾಯಿ ತುಂಬ ಇಷ್ಟಪಟ್ಟು ತಿಂತೀನಿ ನಾನು. ನಮ್ಮ ಮನೇಲಿ ಎಲ್ಲರೂ ಅಷ್ಟೇ, ಈ ಬದನೆಕಾಯಿ ಮಾತ್ರ ತುಂಬ ಇಷ್ಟಪಟ್ಟು ತಿಂತೀವಿ. ನೋಡಿ ಇದು ಎಷ್ಟು ಚೆನ್ನಾಗಿದೆ. ಇದು ಇಷ್ಟು ದಪ್ಪ ಇದೆ, ಕಲರು ನೋಡಿ ಎಷ್ಟು ಸುಂದರವಾಗಿದೆ. ಆದರೂ ಕೂಡ ಇದು ಬಲ್ತಿರಲ್ಲ, ಈ ಬದನೆಕಾಯಿ ಬಲ್ತಿರಲ್ಲ ಫ್ರೆಂಡ್ಸ್. ಮತ್ತು ನಾನು ಊರಿಗೆ ತಗೊಬರೋಕ್ಕೆ ಏನೇನು ತಗೊಂಡಿದ್ದೀನಿ ಅಂತ ಕೂಡ ನಿಮಗೆ ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನು ಇಷ್ಟು ಬದನೆಕಾಯಿ ಏನಿದೆ ಕಿತ್ಕೊಂಡ್ಬಂದಿದ್ದೀನಿ. ತುಂಬ ಚೆನ್ನಾಗಿದ್ದಾವೆ, ಫ್ರೆಶ್ ಆಗಿ. ಈ ಕಲರ್ ನೋಡಿ ಯಾವ ಥರ ಇದೆ, ತುಂಬ ಚೆನ್ನಾಗಾಗುತ್ತೆ. ನಾನಿದು ತಗೊಂಡೋಗಿ ಇದರಲ್ಲಿ ಕರ್ಮೀನು ಮತ್ತು ಅವರೆಕಾಳು, ಹಸಿ ಅವರೆಕಾಳು ಇಲ್ಲ ಒಣಗಿರೋ ಅವರೆಕಾಳು, ಕಡಲೆಕಾಳು ಹಾಕಿ ಹುಳಿ ಸಾರು ಮಾಡಬೇಕು ಅಂತ ಇದ್ದೀನಿ. ಆ ಸಾಂಬಾರು ನೀವು ಮಾಡ್ತೀರಾ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಇಷ್ಟು ಬದನೆಕಾಯಿ ಕಿತ್ಕೊಂಡ್ಬಂದಿದ್ದೀನಿ. ಮತ್ತು ನೋಡಿ ಇಷ್ಟು ಹಸಿ ಟಮಾಟೆಕಾಯಿ, ಹುಳಿ ಸಾರಿಗೆ ಹಸಿ ಟಮಾಟೆಕಾಯಿ ಹಾಕಿ ಹುಳಿ ಮಾಡಿದ್ರೆ ಸೂಪರಾಗಿರುತ್ತೆ. ಜಾಸ್ತಿ ಟಮಾಟೆಕಾಯಿ ಇದ್ದರೆ ಟಮಾಟೆಕಾಯಿ ಖಾರ ಮಾಡ್ಬೋದು, ಅದು ಕೂಡ ವಿಡಿಯೋ ನಾನು ಆಲ್ರೆಡಿ ಹಾಕಿದ್ದೀನಿ. ನಾನು ಊರಿಂದ ಏನೇನು ವಸ್ತುಗಳನ್ನು ತಗೊಬರ್ತಾಯಿದ್ದೀನಿ ಅಂತ ತೋರಿಸ್ತಾಯಿದ್ದೀನಿ. ನೋಡಿ ಇದು ಪುಂಡಿ ಸೊಪ್ಪು. ನೋಡಿ ಇದರಲ್ಲಿ ಒಂದೇ ಒಂದು ಕೊಂಡಿ, ಇದು ಗಣಕಿ ಸೊಪ್ಪು, ಇದು ತೆಗಿತೀನಿ. ಇದು ಪುಂಡಿ ಸೊಪ್ಪು ತೊಗೊಬರ್ತಾಯಿದ್ದೀನಿ. ಈ ರೆಸಿಪಿಯನ್ನು ನಾನು ಮಾಡಿ ಗ್ಯಾರಂಟಿ ನಿಮಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾನು ಕೂಡ ತಿಂದೆ, ತುಂಬ ಇಷ್ಟ ಆಯಿತು. ಅದಕ್ಕೋಸ್ಕರ ನಾನು ಈ ರೆಸಿಪಿಯನ್ನು ಮಾಡ್ತಾಯಿದ್ದೀನಿ. ಮತ್ತು ಹಸಿರು ಮೆಣಸಿನ್ಕಾಯಿ, ಇದು ನೋಡಿ ಇಷ್ಟೇ ಇದ್ದಿದ್ದು. ಇದು ಬರೀ ಹಸಿರು ಮೆಣಸಿನ್ಕಾಯಿನೂ ಇಲ್ಲಿಂದ ತಗೊಂಡು ಹೋಗ್ತಿದ್ದೀಯಾ ಅಂತ ಅಂದರೆ ನಮ್ಮ ಗಿಡದವು ಅಂತ ಆಸೆ ಆಗುತ್ತಲ್ವ. ಅದು ಎಷ್ಟಿದೆ ಅನ್ನೋದೆಲ್ಲ ಇಂಪಾರ್ಟೆಂಟು, ಆದರೆ ನಮ್ಮ ಮನೆಯದು ನಮ್ಮ ವಸ್ತು ಅಂತ ಹೇಳ್ಬಿಟ್ಟು ಇಷ್ಟ ಆಗುತ್ತೆ. ನಾನು ಈ ಗಿಡ ಆಲ್ರೆಡಿ ಹಾಕಿರೋಂಥ ವೀಡಿಯೋದಲ್ಲಿ ತೋರಿಸಿದ್ದೀನಿ ನಿಮಗೆ. ಮೆಣಸಿನ್ಕಾಯಿ ಎಲ್ಲ ಮೇಲ್ಗಡೆ ನಿಂತಿತ್ತಲ್ವ, ಇದು ಎಲ್ಲ ಇತ್ತು ಈ ಗಿಡದಲ್ಲಿ, ಕಿತ್ಕೊಂಡಿದ್ದೀನಿ ನಾನು. ಇಷ್ಟು 5 ಮೆಣಸಿನ್ಕಾಯಿ ಇದೆ, ಈ ಪುಂಡಿ ಸೊಪ್ಪಿದೆ, ಬದನೆಕಾಯಿ, ಹಸಿ ಟಮಾಟೆಕಾಯಿ. ಮತ್ತು ನೋಡಿ ಇದು ಯಾರಿಗೆ ಗೊತ್ತಿಲ್ಲ ಹೇಳಿ? ಹಳ್ಳಿಲಿರುವಂಥ ಪ್ರತಿಯೊಬ್ಬರಿಗೂ, ಸಿಟಿಲಿರೋರ್ಗೂ ಗೊತ್ತಿರುತ್ತೆ ಈ ಸೊಪ್ಪು ಯಾವ ಸೊಪ್ಪು, ಇದರಲ್ಲಿ ಏನು ಗುಣ ಇದೆ ಅಂತ ಹೇಳಿ. ನುಗ್ಗೆ ಸೊಪ್ಪು ಅಲ್ವಾ? ಇದು ಯಾರಿಗೆ ಗೊತ್ತಿಲ್ಲ ಹೇಳಿ? ನುಗ್ಗೆ ಸೊಪ್ಪು. ಸೊ ನನಗಿದು ತುಂಬ ಇಷ್ಟ. ಹಂಗಾಗಿ ನಾನು ಇದು ಬಸ್ಸಾರು ಮಾಡಬೇಕು ರಾಗಿ ಮುದ್ದೆ ಜೊತೆ ಅಂತ ತಗೊಬರ್ತಾಯಿದ್ದೀನಿ. ನೋಡಿ ಈ ರೀತಿ ನುಗ್ಗೆ ಸೊಪ್ಪನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತು ನನಗೆ ಇಷ್ಟವಾದ ಸೊಪ್ಪು ಅಂತ ಅಂದರೆ ಇದು ನೋಡಿ. ಇದೇನಪ್ಪ ಎಲ್ಲ ಇದು ಬರೀ ಕಸರೆ ಇದ್ದಂಗೈತೆ, ಮಣ್ಣು ಇದ್ದಂಗೈತೆ ಅಂತ ಅಂದ್ಕೊಂಡ್ರೆ ತಪ್ಪು. ಇದು ಎಲ್ಲ ಕಸ ತಗೊಂಡೋಗಿ ರಸ ಮಾಡಿದ್ರೇ ಅದು ನೀಟಾಗಿ ಬರುತ್ತೆ ಅಲ್ವಾ? ನಾವು ಕಸ ಇದ್ದರೆ ರಸ ಮಾಡಿದ್ರೇ ಅದು ರುಚಿ ಬೇರೆ ಇರುತ್ತೆ. ಮಾಡೋದ್ರಲ್ಲಿ ಇರಬೇಕು ಯಾವ ಥರ ಮಾಡಬೇಕು ಅಂತ. ನೋಡಿ ಇದು ಅನ್ಗೋನೆ ಸೊಪ್ಪು, ಇದು ಕೂಡ ನಮ್ಮ ಮನೆ ಹತ್ರನೇ ನಾವು ಬೆಳೆದಿರುವಂಥ ಸೊಪ್ಪು. ಇಲ್ಲಿ ತಗೊಂಡಿರೋ ವಸ್ತುಗಳೆಲ್ಲ ನಾವು ನಮ್ಮ ಮನೆಯಲ್ಲಿ, ನಮ್ಮ ಮಮ್ಮಿ ಮನೆ ಬಾಗಿಲಲ್ಲೇ ನ್ಯಾಚುರಲ್ಲಾಗಿ ಬೆಳೆದಿರುವಂಥ ಸೊಪ್ಪು. ಮತ್ತು ಬದನೆಕಾಯಿ, ಟಮಾಟೆಕಾಯಿ ಎಲ್ಲ ಇದರಲ್ಲಿ ತುಂಬ ಥರ ಸೊಪ್ಪಿದೆ ಫ್ರೆಂಡ್ಸ್. ಇದು ಅನ್ಗೊನೆ ಸೊಪ್ಪಿದೆ, ಮತ್ತು ನೋಡಿ ಇಲ್ಲಿ ಗಣಕಿ ಸೊಪ್ಪು, ಇದು ಕೂಡ ಗಣಕೆ ಸೊಪ್ಪಿದೆ.
ಮತ್ತು ತುಂಬ ಥರ ಸೊಪ್ಪಿದೆ ಫ್ರೆಂಡ್ಸ್ ಇದರಲ್ಲಿ ನೋಡಿ. ಇದು ಗೊದ್ದರ್ಬೆ ಸೊಪ್ಪು ಅಂತ ಹೇಳ್ತಾರೆ ನಮ್ಮ ಕಡೆ. ಗೊದ್ದರ್ಬೆ ಸೊಪ್ಪು ನಿಮಗೆ ಗೊತ್ತಾ? ಆ ಹೆಸರನ್ನು ಇದು ಹೇಳ್ತಾರೆ. ಇದು ನೋಡಿ ದೊಡ್ಡರ್ಬೆ ಸೊಪ್ಪು. ಇದು ದೊಡ್ಡರ್ಬೆ ಸೊಪ್ಪು. ಗೊದ್ದರ್ಬೆ ಸೊಪ್ಪು, ಇದು ಗೊದ್ದರ್ಬೆ ಸೊಪ್ಪು, ಇದು ದೊಡ್ಡರ್ಬೆ ಸೊಪ್ಪು. ಸೊಪ್ಪಿನ ಹೆಸರುಗಳು ಕೇಳಿದ್ರೆ ವಿಚಿತ್ರ ಅಲ್ವಾ? ಇದು ನೋಡಿ ಗಂಡನಗೊನೆ ಸೊಪ್ಪು. ಇದನ್ನು ಗಂಡನಗೊನೆ ಸೊಪ್ಪು ಅಂತಾರೆ. ಹೆಣ್ಣನಗೊನೆ ಸೊಪ್ಪು ಬಂದು ಚಿಕ್ಕದಾಗಿ ಎಲೆ ಇರುತ್ತೆ. ಅದು ಕೂಡ ನಾನು ಆಲ್ಮೋಸ್ಟ್ ತೋರಿಸಿದ್ದೀನಿ ನಿಮಗೆ. ಮತ್ತು ಇದೆಂಥ ಸೊಪ್ಪಮ್ಮ? ಇದು ಬೋಕಿ ಸೊಪ್ಪು. ನೋಡಿ ಫ್ರೆಂಡ್ಸ್, ಇದು ನಾವು ಟಿಕ್ರಿಕಿ ಭಾಜಿ ಅಂತ ಹೇಳ್ತೀವಿ ನಮ್ಮ ಭಾಷೆಯಲ್ಲಿ. ಇದು ಬೋಕಿ ಸೊಪ್ಪು ಅಂತ ಹೇಳ್ತಾರಂತೆ ಕನ್ನಡದಲ್ಲಿ. ನನಗೆ ಗೊತ್ತಿರಲಿಲ್ಲ ನೋಡಿ. ಇದು ಬೋಕಿ ಸೊಪ್ಪು. ವಿಧ ಥರ ಸೊಪ್ಪು ಇದೆ. ಅದೇ ರೀತಿ ರುಚಿನೂ ಇದೆ, ಅದೇ ರೀತಿ ಗುಣ. ಮತ್ತು ಸೊಪ್ಪಲ್ಲಿ ಯಾರಿಗೆ ಗೊತ್ತಿಲ್ಲ ಸೊಪ್ಪಲ್ಲಿ ಯಾವ್ಯಾವ ಗುಣ ಇದೆ ತೋರ್ಸಮ್ಮ. ಯಾವುದು ತೋರಿಸಿದ್ನಲ್ಲ ನೋಡಿ. ಇದು ಹೆಣ್ಣನಗೊನೆ ಸೊಪ್ಪು ನೋಡಿ. ಇದು ಹೆಣ್ಣನಗೊನೆ ಸೊಪ್ಪು. ಆಗಲೇ ದೊಡ್ಡದಾಗಿ ಎಲೆ ತೋರಿಸಿದ್ನಲ್ಲ ಅದು ಗಂಡನಗೊನೆ ಸೊಪ್ಪು. ಆ ರೀತಿ ಸೊಪ್ಪುಗಳು ಕೂಡ ಅಷ್ಟೇ ರೀತಿಯಲ್ಲಿ ಸೊಪ್ಪಿದೆ, ಅಷ್ಟೇ ರೀತಿಯಲ್ಲಿ ಹೆಸರಿದೆ, ಅಷ್ಟೇ ರೀತಿ ಗುಣವಿದೆ ಫ್ರೆಂಡ್ಸ್. ಇದೆಲ್ಲ ನೋಡಿ ನಿಮಗೆ ಈ ವಿಡಿಯೋ ಬಗ್ಗೆ ಏನು ಅನಿಸುತ್ತೆ ಅಂತ ಹೇಳಿ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ನನಗೆ ತುಂಬ ಖುಷಿ ಆಗ್ತಿದೆ, ಆದರೆ ತುಂಬ ಕೂಡ ಬೇಜಾರು. ಯಾಕೆ ಗೊತ್ತಾ? ನಾನು ಒಬ್ಬಳೇ ಬಂದಿರೋದು ಪಾಪು ಕರ್ಕೊಂಡು ಗುಡಿಯಾಗೆ. ನಮ್ಮ ಪಾಪು ಆಗಲಿ ನನ್ನ ಮಗ ಆದರೆ ನಮ್ಮ ಮನೆಯವ್ರು ಯಾರೂ ಬಂದಿಲ್ಲ. ಇದೆಲ್ಲ ಲಗೇಜ್ ತಗೊಂಡು ಗುಡಿಯಾಗೆ ಎತ್ಕೊಂಡು ನಾನೊಬ್ಬಳೇ ಜರ್ನಿ ಮಾಡಬೇಕು. ಅದೊಂದೇ ಸಾಕಾಗ್ತಾ ಇರೋದು. ನೋಡೋಣ ದೇವ್ರು ಹೆಂಗೆ ಸಾಗಿಸ್ತಾನೆ. ದೇವರ ಮೇಲೆ ನಂಬಿಕೆ. ಫ್ರೆಂಡ್ಸ್, ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ನಾನು ಇದರಲ್ಲಿ ಏನೇನು ಮಾಡ್ತಿದ್ದೀನಿ ಅಂತ ಅಂದರೆ ಇದರಲ್ಲೇ ಹೇಳ್ತೀನಿ ನೋಡಿ. ಇದರಲ್ಲಿ ನಾನು ಸ್ವಲ್ಪ ಮೊಷಪ್ ಸಾಂಬಾರು ಮಾಡ್ತೀನಿ, ಮಿಕ್ಕಿದ್ದನ್ನು ಪಲ್ಯ ಮಾಡ್ತೀನಿ. ಇದರಲ್ಲಿ ನುಗ್ಗೆ ಸೊಪ್ಪಿನ ಬಸ್ಸಾರು ಮಾಡ್ತೀನಿ, ಪುಂಡಿ ಸೊಪ್ಪು ಚಟ್ನಿ ಮಾಡ್ತೀನಿ, ಬದನೆಕಾಯಿ, ಅವರೆಕಾಳು ಮತ್ತು ಕರ್ಮೀನು ಹಾಕಿ ಹುಳಿ ಮಾಡ್ತೀನಿ. ಇದು ಕೂಡ ಹುಳಿ ಸಾರು ಮಾಡ್ತೀನಿ. ಇಷ್ಟು 3 ರಿಂದ 4 ಸಾಂಬಾರಿಗೆ ಸಾಂಬಾರಿಗೆ ರೆಡಿ ಮಾಡಿಕೊಂಡು ಬರ್ತಾಯಿದ್ದೀನಿ. ನೋಡಿದ್ರಾ? ನಮ್ಮ ತವ್ರ ಮನೆಯಿಂದ ನಾನು ತಗೊಂಬರ್ತಾ ಇರೋದು ಈ ಆಸ್ತಿಯನ್ನು. ನನಗೆ ಇದು ತುಂಬ ಖುಷಿ. ನಿಮಗೇನು ಅನಿಸುತ್ತೆ? ತುಂಬ ಇಷ್ಟ ಆಗುತ್ತೆ ಅಲ್ವಾ ಫ್ರೆಂಡ್ಸ್? ಈ ರೀತಿ ವಸ್ತುಗಳನ್ನು ನಾವು ತಗೊಬರೋಕ್ಕೆ ನಾವೆಷ್ಟೇ ದುಡಿಲಿ, ಎಷ್ಟೇ ಮಾಡಲಿ, ನಮ್ಮ ಜೀವನಕ್ಕೆ ನಾವೆಷ್ಟೇ ಲಕ್ಷಾಂತರ ರೂಪಾಯಿ ದುಡಿದ್ರೂ ಒಂದು ಟೈಮಲ್ಲಿ ಈ ಒಂದು ವಸ್ತು ಸಿಗೋವಂಥ ಬೆಲೆ ಆ ದುಡ್ಡಲ್ಲಿ ದುಡಿದು ತಗೊಳ್ಳೋದ್ರಲ್ಲಿ ಇರಲ್ಲ ನನ್ನ ಪ್ರಕಾರ. ಬಟ್ ಬೇರೆಯವ್ರಿಗೆ ಏನು ಅಂತ ಗೊತ್ತಿಲ್ಲ. ನಿಮಗೂ ಇದೇ ರೀತಿ ಅನಿಸುತ್ತಾ ಅಂತ ಹೇಳಿ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಮತ್ತು ನೆಕ್ಸ್ಟ್ ವಿಡಿಯೋ ಮುಖಾಂತರ ಸಿಗೋಣ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್. ನಮ್ಮ ವಿಡಿಯೋ ನೋಡಿದವ್ರಿಗೆಲ್ಲ ಹೃದಯಪೂರ್ವಕವಾಗಿ ಧನ್ಯವಾದಗಳು.